ಹಲೋ, ನೀನ್ ಮಾತ್ರ ನಮ್ಮನೆಗ್ ಸೊಸೆಯಾಗಿ ಬಂದ್ಬಿಡಮ್ಮ, ನನ್ಗಷ್ಟೇ ಸಾಕು. ಅವಾಗ ನೋಡು ನಮ್ಮನೆ ಹೆಂಗ್ ಉದ್ಧಾರ ಆಗತ್ತೆ ಅಂತ. ಊಟ ಮಾಡಿದ್ರ ಅತ್ತೆ? ಅಯ್ಯೋ ಇನ್ನೂ ಇಲ್ಲ ಅಮ್ಮ. ದೇವ್ರು ನಿನ್ನಂತ ಸೊಸೆ ಕೊಡೋದಕ್ಕೆ ಏನ ಕಣಮ್ಮ, ನನ್ಗೆ ಹೆಣ್ಮಕ್ಳೇ ಕೊಡ್ಲಿಲ್ಲ. ಅದು ನಿಮ್ ಮಗ ಹೇಳಿದ್ರು ಅವ್ರ ಕೆಲ್ಸದ ಮಧ್ಯೆ ಮಾವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಹೋಗೋದಿಕ್ಕೆ ಆಗ್ತಿಲ್ಲ ಅಂತ. ನನ್ನ ಮಗ ಅಂತ ಯಾಕಮ್ಮ ಹೇಳ್ತೀಯಾ? ಅವನು ನಿನ್ ಗಂಡ ಆಗೋನಮ್ಮ. ಆದ್ರೂ ಅತ್ತೆ ನೋಡಮ್ಮ, ಅವನ್ ಕಾಣಿಸೋಷ್ಟು ಅಮಾಯಕ ಅಲ್ಲ. ಅದೇನ್ ಮಾಡ್ತೀಯೋ ಗೊತ್ತಿಲ್ಲ, ನೀನೇ ಅವನಿಗೆ ಬುದ್ಧಿ ಕಲ್ಸ್ಬೇಕಮ್ಮ. ಅಯ್ಯೋ, ನೀನ್ ನಮ್ಮನೆ ಮಹಾಲಕ್ಷ್ಮಿ ಅಮ್ಮ. ಹಲೋ, ಅದು ನಾನು ನಿಮ್ ಮಗ ಲವ್ ಮಾಡ್ತಾ ಇದೀವಿ. ಜೀವನದಲ್ಲಿ ನನ್ನ ಮಗ ನನ್ಗೆ ಹೇಳ್ದೆ ಮಾಡಿರೋ ಕೆಲ್ಸ ಅಂದ್ರೆ ಇದೊಂದೇ ನೋಡು. ಆಂಟಿ, ನೀವೇ ನಮ್ಗೆ ಆಶೀರ್ವಾದ ಮಾಡಿ ಹೇಗಾದ್ರೂ ನಮ್ ಮದ್ವೆ ಮಾಡಿಸ್ಬೇಕು ಆಂಟಿ. ಅಯ್ಯೋ ಇದಲ್ಲಿ ನಂದೇನಮ್ಮ ಇದೆ? ನೀವು ಲೋ ಮಾಡಕ್ ಮುಂಚೆ ನನ್ನೇನ ಕೇಳಿದ್ರ? ಇಲ್ಲ ತಾನೇ? ಈಗ ನೋಡಿ, ನಿಮ್ ಮದ್ವೆ, ನಿಮ್ ಜೀವನ, ನಿಮ್ ಇಷ್ಟ. ಆಂಟಿ, ಅವ್ನು ನಮ್ಮ ಅಪ್ಪ ಅಮ್ಮ ಹತ್ರ ಬಂದ್ ಮಾತಾಡಿದಾನೆ, ಅವ್ರು ಒಪ್ಕೊಂಡಿದ್ದಾರೆ. ನಿಮ್ ಆಶೀರ್ವಾದ ಇಲ್ದೆ ಈ ಮದ್ವೆ. ಓಹ್, ಅಪ್ಪ ಅಮ್ಮ ಇಲ್ದೆ ಹೆಣ್ಣೋಡೋ ಶಾಸ್ತ್ರನ ಮುಗಿಸ್ಬಿಟ್ನಾ? ಏನಮ್ಮ, ನನ್ನ ಮಗನ್ ಇಷ್ಟೊಂದ್ ಧೈರ್ಯ ಐತೆ ಅಂತಾನೆ ನನಗ್ ಗೊತ್ತಿರ್ಲಿಲ್ಲ. ಮಾ ಇದನ್ನ ಕೇಳಿಸ್ಕೊಂಡ್ರೆ ಅಂದ್ಕೊಂತಾಳೆ. ಓಹ್, ನನಗ್ ಮಾತಾಡಕ್ಕೂ ಬರಲ್ಲ ಅಲ್ವಾ ಅಪ್ಪ? ತಗ, ನೀನೇ ಮಾತಾಡ್ತಾಗ. ಇವಾಗ್ಲೇ ಹಿಂಗೆ, ನಾಳೆ ನಿನ್ ಮದ್ವೆ ಆದ್ರೆ ನಿನ್ ಕಣ್ಣಿಗೆ ನಾವೆಲ್ಲ ಕಾಣ್ತೀವಪ್ಪ. ಇಲ್ಲ ಬಿಡು, ಇಲ್ಲ.